ತುಮಕೂರಿನಲ್ಲಿ ಅದ್ದೂರಿ ಬಸವ ಜಯಂತಿ ಆಚರಣೆ. ಬಸವಗಳಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿದ ಗ್ರಾಮಸ್ಥರು. ಇಂದು ನಾಡಿನಾದ್ಯಂತ ಅಕ್ಷಯ ತೃತೀಯ ಬಸವ ಜಯಂತಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಇತ್ತ ತುಮಕೂರಿನ ಕೆಸರುಮಡು ಗ್ರಾಮದಲ್ಲಿ ಬಸವ ಜಯಂತಿಯ ಪ್ರಯುಕ್ತ ಊರಿನ ದೇವರುಗಳಿಗೆ ಹಾಗೂ ವಿಶೇಷವಾಗಿ ಹಸುಗಳು ಮತ್ತು ಬಸವಗಳಿಗೆ ಪೂಜೆ ಸಲ್ಲಿಸಲಾಯಿತು. ತುಮಕೂರಿನ ಕೆಸರುಮಡು ಗ್ರಾಮದ ಕರುಮಲ್ಲಮ್ಮ ಹಾಗೂ ಕತ್ತಲೆ ಮಾರಮ್ಮ ದೇವಾಲಯದಲ್ಲಿ ಬಸವ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸುಮಾರು 500 ವರ್ಷಗಳಿಂದಲೂ ಬಸವ ಜಯಂತಿಯನ್ನ ಆಚರಿಸಿಕೊಂಡು ಬರ್ತಾ ಇದ್ದು, ದೇವರ ಮೇಲೆ ನೀರು ಹಾಕಿ ನೀರು ಹರಿದ ಜಾಗದ ಮೇಲೆ ಬಸವಗಳನ್ನ ನಡೆಸಿದರೆ ಯಾವ ರೀತಿ ರೋಗಗಳು ಬರೋದಿಲ್ಲ ಅನ್ನೋದು ಇಲ್ಲಿನ ಪ್ರತೀತಿ ಇದೆ ಅಂತ ಗ್ರಾಮಸ್ಥರು ತಿಳಿಸಿದರು. ಇವತ್ತು ನಾವು ಇಲ್ಲಿ ಪುರಾತನ ಕಾಲದಿಂದ ಇಲ್ಲಿ ಬಸವ ಜಯಂತಿ ಮಾಡ್ತೀವಿ. ಇಲ್ಲಿ ಕರುಗಲಮ್ಮ ಕತ್ಲೆ ಮಾರಮ್ಮ, ಇಲ್ಲಿ ಕರುಗಲಮ್ಮ ಐತೆ, ಅಲ್ಲಿ ಹಿಂದೆ ಇನ್ನೊಂದು ಕತ್ಲೆ ಮಾರಮ್ಮ ಐತೆ. ಇಲ್ಲಿ ನಾವು ಪುರಾತನ ಕಾಲದಿಂದ ನಮ್ಮ ಹಿರಿಯರು ಏನು ನಡೆಸ್ಕೊಂಬಂದಿದ್ರು ಅದನ್ನು ನಾವು ಮುನ್ನಡೆಸ್ತಾ ಇದ್ದೀವಿ. ಎಲ್ಲ ನಾವು ಬಸವ ಜಯಂತಿ ಎಲ್ಲ ಊರವರೆಲ್ಲ ಇಲ್ಲಿ ಹಸುಗಳೆಲ್ಲ ಇಟ್ಕೊಂಬಂದು ಇಲ್ಲಿ ಏನಕ್ಕೆ ನಾವು ಬಸವ ಜಯಂತಿ ಮಾಡ್ತೀವಿ ಅಂದರೆ, ಇಲ್ಲಿ ನೀರು ಹಾಕ್ಬಿಟ್ಟು ದೇವ್ರಿಗೆ ಕರುಗಲಮ್ಮ ಕತ್ಲೆ ಮಾರಮ್ಮಗೆ ನೀರು ಹಾಕಿ ಇಲ್ಲೇನು ಹಸುಗಳಿಗೆ ಕಾಲು ಗೊರ್ಸೋಗೆ ಗಾಯ ಆಗೋದು, ಅದು ಕಾಲು ಗೊರ್ಸು ಎಲ್ಲ ಏನೋ ಗಾಯ ಆಗೋದು. ಆ ಗಾಯ ಆದರೆ ಇಲ್ಲಿ ಬಸವ ಜಯಂತಿ ಕರ್ಕೊಂಬಂದು ಅದು ನಮ್ಮ ಕರ್ಕೊಂಬಂದು ಕೆಸರು ತುಳಸಿ ಎಲ್ಲ ಮಾಡಿದ್ರೆ ವಾಸಿ ಆಗೋದು. ಗೊರ್ಸ್ ಕಾಯಿಲೆ ಮತ್ತು ಚರ್ಮದ ಕಾಯಿಲೆ ಅದೆಲ್ಲ ವಾಸಿ ಆಗೋದು. ಪುರಾತನ ಕಾಲದಿಂದ ಏನು ನಮ್ಮ ಹಿರಿಯರು ಏನು ನಡೆಸ್ಕೊಂಬಂದಿದ್ರು ಅದನ್ನು ನಾವು ಅದ್ದೂರಿಯಾಗಿ ನಡೆಸ್ತಾ ಇದ್ದೀವಿ. ಮತ್ತು ಕೆಂಪಮ್ಮ ಮಾರಮ್ಮ ಎರಡೂ ದೇವತೆನ ಕರ್ಕೊಂಬಂದು ಇಲ್ಲಿನೇ ಅದ್ದೂರಿಯಾಗಿ ಪೂಜೆ ಮಾಡಿ ಮೆರವಣಿಗೆ ಮಾಡ್ತೀವಿ ಎಲ್ಲ. ಮತ್ತು ನೀರು ಮಜ್ಜಿಗೆ ಪಾನಕ ಮತ್ತು ಅನ್ನದಾಸೋಹ ಪ್ರಸಾದ ಎಲ್ಲ ಮಾಡ್ತೀವಿ. ನಾವು ಕೆಸರುಮಡು ಇಂದ ನಾನು ರಾಜಣ್ಣ ಅಂತೇಳಿ, ಇಲ್ಲಿ ಇದು ಕತ್ಲೆ ಮಾರಮ್ಮ ಕರುಗಲ್ಲಮ್ಮ ಗ್ರಾಮದಮ್ಮ ಇದನ್ನೆಲ್ಲ ಸುಮಾರು 500 ವರ್ಷದಿಂದ ಹಿಂದೆಯಿಂದಲೂ ನಮ್ಮ ತಾತ ಮುತ್ತಾತಿರೆಲ್ಲ ನಡ್ಸ್ಕೊಂಬರ್ತಾವ್ರೆ. ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಇದೇನು ವಿಶೇಷ ಅಂದರೆ, ಇಂದಿನಿಂದ ಯಾವ ರೋಗ ರುಜಿನ ಬಂದ್ರೂ ಈ ದೇವ್ರಿಗೆ ನೀರು ಹಾಕ್ಬಿಟ್ಟು 1 ವಾರ ನೀರು ಇದು ಪ್ರತಿ ದಿವಸನೂ ಎಲ್ಲ ಊರಿನವರೆಲ್ಲ ಬಂದು ಒಂದೊಂದು ಮಿನ್ಗೆ ನೀರು ಇದು ಆ ಕೆಸರು ಆ ಕೆಸರು ಸುಮಾರು ದೂರ ಹರ್ಕೊಂಡೋಗಿರೋದು. ಆ ಕೆಸರಲ್ಲಿ ಹಸುಗಳನ್ನೆಲ್ಲ ಓಡಾಡ್ಸ್ಕೊಂಡು ಹೋಗ್ಬಿಟ್ರೆ ಯಾವ ಚರ್ಮದ ಕಾಯಿಲೆ ಆಗಲಿ ಮತ್ತು ಯಾವ ಕಾಯಿಲೆನೂ ಇರ್ತಿರ್ಲಿಲ್ಲ. ಅಷ್ಟು ಸತ್ಯವಾದಂಥ ದೇವರಿದು. ಅದನ್ನು ನಾವೀಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹಿಂದೆ ತಿಳುವಳಿಕೆ ಇಲ್ಲದೆ ಎಷ್ಟು ಮಾಡ್ತಿದ್ರು, ಈಗ ತಿಳುವಳಿಕೆ ಇದ್ದು ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ಹಿಂದೂ ಸಮಾಜ, ನಮ್ಮ ಊರಿನ ಜನ, ಅಕ್ಕಪಕ್ಕದ ಊರಿನ ಜನಗಳೆಲ್ಲ ಸೇರಿಕೊಂಡು ನಾವು ಇದನ್ನು ಮುಂದುವರಿಸ್ತಾ ಇದ್ದೀವಿ. ಬಸವನ ಜಯಂತಿ ದಿವಸಲೇ ಇದನ್ನು ಮಾಡಬೇಕಾಗಿರೋದು. ಏಕೆಂದರೆ ಬಸವಗಳಿಗೋಸ್ಕರ ಈ ದೇವರಿರೋದು. ಆಮೇಲೆ ಕೆಲವು ದೇವ್ರುಗಳು ನಮ್ಮೂರಲ್ಲಿ ಎಷ್ಟೋ ಜನಗಳು ನಮ್ಮ ಜನಸಾಮಾನ್ಯರು ಇಲ್ಲಿ ಬಂದು ಸುಮ್ಮನೆ ಹರಕೆ ಹೊತ್ಕೊಂಡ್ರೆ ಅವ್ರ ಕಷ್ಟ ಎಲ್ಲ ಪ್ರಭಾವ ಆಗೈತೆ. ಕೆಲವ್ರುಗಳು ಸಂತಾನಾಭಿವೃದ್ಧಿ ಆಗೈತೆ ಈ ದೇವರಿಂದ. ಅವರೆಲ್ಲ ಶ್ರದ್ಧೆಯಿಂದ ನಿಂತ್ಕೊಂಡು ಊರಿನವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಮಾಡ್ತಾಯಿದ್ವಿ, ಮುಂದುವರ್ಸ್ಕೊಂಡು ಹೋಗ್ತಾಯಿದ್ವಿ. ಇನ್ನು ಬಸವ ಜಯಂತಿ ಅಂಗವಾಗಿ ಭಕ್ತಾದಿಗಳಿಗೆ ಮಜ್ಜಿಗೆ, ಪಾನಕ ಹಾಗೂ ಪ್ರಸಾದ ವಿನಿಯೋಗ ನೆರವೇರಿಸುವ ಮೂಲಕ ಭಕ್ತಿಯನ್ನ ಅರ್ಪಿಸಿದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.